ಹಾಸನ ಜಿಲ್ಲೆಯ ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಭೀಕರ ದುರಂತ ಸಂಭವಿಸಿದ್ದು ಟ್ರಕ್ ಹರಿದು ಮೃತಪಟ್ಟವರ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ 26 ವರ್ಷದ ಚಂದನ್ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಚಂದನ್ಗೆ ಹಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತಿತ್ತು. ಮೃತ ಚಂದನ್ ಹಾಸನ ಜಿಲ್ಲೆಯ ಶಿವಯ್ಯನ ಕೊಪ್ಪಲು ಗ್ರಾಮದವರು. ಹಾಸನ ಅಪಘಾತ ಪ್ರಕರಣದ ಸಂಬಂಧ ಟ್ರಕ್ ಚಾಲಕ ಭುವನೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಜಾಗರೂಕತೆ, ಅತಿ ವೇಗದ ಚಾಲನೆ ಸಾವಿಗೆ ಕಾರಣ ಆರೋಪದಡಿ ಗೊರೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಮೊಸಳೆ ಹೊಸಹಳ್ಳಿ ದುರಂತದಲ್ಲಿ ಗಾಯಗೊಂಡವರ ಆರೋಗ್ಯವನ್ನು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ವಿಚಾರಿಸಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ವೀಲ್ ಚೇರ್ನಲ್ಲಿ ಬಂದೇ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇದಕ್ಕೂ ಮೊದಲು ಮಾತನಾಡಿದ ಎಚ್ಡಿಡಿ, ಬೇರೆ ರಾಜ್ಯಗಳಲ್ಲಿ ಹೇಗೆ ಪರಿಹಾರ ನೀಡ್ತಾ ಇದ್ದಾರೆ ಅದೇ ರೀತಿಯಲ್ಲೇ ರಾಜ್ಯ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕು. ಗಣೇಶ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ 10 ಲಕ್ಷ ಪರಿಹಾರ ನೀಡಿ ಅಂತ ಹೇಳಿ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ರೇವಣ್ಣ ಕೂಡ ಪರಿಹಾರ ಹೆಚ್ಚಳಕ್ಕಾಗಿ ಆಗ್ರಹವನ್ನು ಮಾಡಿದ್ದಾರೆ. ಏನು ಪರಿಹಾರ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಅದನ್ನು 10 ಲಕ್ಷ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರಿಗೆ. ಗಣೇಶನ ಹಬ್ಬದಲ್ಲಿ ಈ ಥರ ದುರ್ಘಟನೆ ಆಗಿರ್ತಕ್ಕಂಥದ್ದು ಅದು ಭಾಳ ನೋವಿನ ಸಂಗತಿ. ಮೃತರಾಗಿದ್ದಾರೆ ಎಲ್ಲರೂ, ಪಾಪ ಎಲ್ಲ ಹಳ್ಳಿಯ ಜನ, ಅದರಲ್ಲೂ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ. ಅದರಲ್ಲಿ ಒಂಥರ ಭಾಳ ನೋವು ಥರ ಅಂಥದ್ದು. ಗಣೇಶನ ಹಬ್ಬದಲ್ಲಿ ಈ ಥರ ಘಟನೆ ಆಗಿದೆ ಅಂತೇಳಿ ನನಗೂ ಭಾಳ ನೋವಾಗಿದೆ. ನಾನು ಕೂಡ ಮಾತಾಡ್ತೀನಿ, ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಏನು ಡಿಮ್ಯಾಂಡ್ ಏನೂ ಅಲ್ಲ. ಈ ಸಂದರ್ಭದಲ್ಲಿ, ಆ ನೋವಿನ ಸಂದರ್ಭದಲ್ಲಿ ಬಡವರು ಇದ್ದಾರೆ, ಹಳ್ಳಿ ಜನ, ಅದಕ್ಕೋಸ್ಕರ ಹಳ್ಳಿ ಜನ ಇದ್ದಾರೆ. ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಒಳ್ಳೆಯದಂತ ನಾನು ಸಲಹೆಯನ್ನು ಕೊಡ್ತೀನಿ. ನಾನು ಇವತ್ತು ಈ ಘಟನೆಗೆ ಆಮೇಲೆ ನಾವು ಮಾತಾಡೋಣ. ಘಟನೆ ಯಾರು ತಪ್ಪು ಮಾಡಿ ಈ ಕುಟುಂಬನ ನೆಮ್ಮದಿ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ, ಕನಿಷ್ಠ 20 ಲಕ್ಷ ರೂಪಾಯಿ ಪರಿಹಾರ ಕೊಡಿ. ನಾನು ರಾತ್ರಿ ಒಂದು 15-20 ಕೊಡಿ ಅಂತ ಹೇಳಿದ್ದೆ. ಇದು ನೋಡಿದ ಮೇಲೆ ಕಣ್ಣಿಂದ ನಮ್ಮಂತ ಯಾರಿಗೂ ಬೇಡ ಈ ಜೀವನ ಇಂಥ ಶಿಕ್ಷೆ ಕೊಡೋ ದೇವರು. ಇವತ್ತು ಕನಿಷ್ಠ 20 ಲಕ್ಷ ಕೊಡಿ. ಎಲ್ಲೆಲ್ಲೋ ತಿಂದು ತೇಗ್ತಾವ್ರು. 5 ಲಕ್ಷ ಕೊಟ್ಟರೆ ಏನು ಮಾಡ್ತಾರೆ, ನಾವು ಹೇಳಿದ ಮೇಲೆ 5 ಲಕ್ಷ ಕೊಟ್ಟವ್ರು. 20 ಲಕ್ಷ ಕೊಡಬೇಕು ಅಂತ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹೇಳ್ತೀನಿ, ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀನಿ. ಹಾಸನ ಮೊಸಳೆ ಹೊಸಳ್ಳಿ ದುರಂತದ ಕುರಿತು ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದಿಂದ ಮೃತರಿಗೆ 5 ಲಕ್ಷ ಪರಿಹಾರ ನೀಡ್ತೇವೆ. ಡ್ರೈವರ್ಗಳ ತಪ್ಪಿನಿಂದ ಅಪಘಾತ ಆಗ್ತವೆ, ಅದಕ್ಕೆ ಸರ್ಕಾರ ಕಾರಣ ಅಲ್ಲ ಅಂದ್ರು. ಇನ್ನು 10 ಲಕ್ಷ ಪರಿಹಾರ ಘೋಷಣೆ ಮಾಡಲಿ ಎಂಬ ಬಿಜೆಪಿ ನಾಯಕರ ವಿಚಾರವಾಗಿ ಮಾತನಾಡಿದ ಅವರು, ಪರಿಹಾರ ಸಾವಿಗೆ ಸಮವಲ್ಲ ಅಂತ ತಿರುಗೇಟು ನೀಡಿದ್ರು. ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಕೇಳಿದ್ದೆ, ಅವ್ರು ಹೋಗಿ ಮಾಡಿದ್ದಾರೆ. ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ. ಸತ್ತೋದವ್ರಿಗೆ, ಆಕಸ್ಮಿಕವಾಗಿ ಸತ್ತೋದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಹಾಸನದ ಘಟನೆ ನಿಜಕ್ಕೂ ದುರಂತ ಅನಿಸುತ್ತದೆ. ಕಾನೂನು ಪ್ರಕಾರವೂ ಏನು ಕ್ರಮ ತೆಗೆದುಕೊಳ್ಳಬೇಕು ತೆಗೆದುಕೊಳ್ತಾರೆ, ಅದರಲ್ಲಿ ಪೊಲೀಸ್ ವೈಫಲ್ಯ ಅಂತ ಬರೋದಿಲ್ಲ, ದುರಂತ ಅಂತೂ ಆಗಿದೆ ಅಂದ್ರು. ಇತ್ತ ದಾವಣಗೆರೆಯಲ್ಲಿಯೂ ಕೂಡ ಸಚಿವ ಮಧು ಬಂಗಾರಪ್ಪ ಕೂಡ ರಿಯಾಕ್ಟ್ ಮಾಡಿದ್ರು. ನಿಜವಾಗ್ಲೂ ಆ ದುರಂತಕ್ಕೆ ನಿಜವಾಗ್ಲೂ ನಾನು ಭಾಳ ನೋವು ಅನ್ನಿಸ್ತಾ ಇದೆ. ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದಾಗ ಅದು ಅನ್ಯಾಯ ಆಗಿದೆ. ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಏನು ಇದು ಹಾಸ್ಪಿಟ್ಲಾಗಿದ್ದವ್ರಿಗೆ ಎಲ್ಲಾದರೂ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಯಾರಾದರೂ ಅವ್ರಿಗೆ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಭಾಳ ದುರಂತ ಅದು ಆಗಬಾರ್ದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಕಾನೂನು ಕ್ರಮ ಏನು ತೊಗೋಬೇಕಾದ್ರೆ ನಾನು ತೊಗೊಂಡು ಅದು ನಿಜವಾಗ್ಲೂ ಈ ರೀತಿ ಆಗಬಾರ್ದಾಗಿತ್ತು. ನಾನು ಇಷ್ಟೇ ಹೇಳೋದು, ಅದಕ್ಕೆ ಬೇರೆ ಬೇರೆ ರೂಪ ಬರೋಕ್ಕಿಂತ ಮುಂಚೆ ಅದು ಯಾಕೆ ಏನು ಅಂತ ಹೇಳಿ ಕಾನೂನುಬದ್ಧವಾಗಿ ಒಂದು ವಿಚಾರಣೆ ಮಾಡಿ ಅದನ್ನು ಸಾರ್ವಜನಿಕರಾಗಿ ತಿಳಿಸ್ತಕ್ಕಂಥದ್ದು ಕರ್ತವ್ಯ ಆಗ್ತದೆ. ಅದನ್ನು ಮಾಡ್ತಾರೆ ಅಂಥೇಳಿ ವಿಶ್ವಾಸ ನನಗಿದೆ.
ಎಚ್.ಡಿ. ದೇವೇಗೌಡರು ರಾತ್ರಿ ಹಾಸನದಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅಪಘಾತ ಪ್ರಕರಣದಲ್ಲಿ ಸಾವು ನೋವಿಗೆ ಮಾತನಾಡಲಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಪಕ್ಷದ ವತಿಯಿಂದ ಧನ ಸಹಾಯ ಮಾಡುವಂತ ಸಾಧ್ಯತೆ ಇದೆ. ಬೆಳಗ್ಗೆ 11:00 ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇನ್ನು ಹಾಸನದ ಘೋರ ದುರಂತಕ್ಕೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮೋದಿ, ಅಪಘಾತದಲ್ಲಿ ಮಡಿದವರಿಗೆ ಸಂತಾಪಗಳು, ಮೃತರ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ ಹಾಗೂ ಗಾಯಾಳುಗಳ ಕುಟುಂಬಸ್ಥರಿಗೆ 50,000 ಸಹಾಯಧನ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ನಡುವೆ 5 ಲಕ್ಷ ಪರಿಹಾರ ಸಾಕಾಗಲ್ಲ, ಇನ್ನಷ್ಟು ಜಾಸ್ತಿ ಪರಿಹಾರ ಕೊಡಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಂತಹ ಅಪಘಾತದಲ್ಲಿ 10 ಜನ ಸಾವನ್ನಪ್ಪಿದ ದುರಂತಕ್ಕೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಕಂಬನಿಯನ್ನು ಮಿಡಿದಿದ್ದಾರೆ. ನಮ್ಮ ಜಿಲ್ಲೆಯ ಇತಿಹಾಸದಲ್ಲೇ ಇಂತಹ ದಾರುಣ ದುರಂತ ನಡೆದಿರಲಿಲ್ಲ. ಮೊಸಳೆ ಹೊಸಹಳ್ಳಿಯಲ್ಲಿನ ಘಟನೆ ಆಘಾತಕಾರಿ ಸಂಗತಿ. ಈ ದುರಂತದಲ್ಲಿ ಮೃತಪಟ್ಟ ಎಲ್ಲರಿಗೂ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ಶೋಭಾಯಾತ್ರೆ ಭರ್ಜರಿಯಾಗಿ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಕಾರ್ಯಕರ್ತರು ಶೋಭಾಯಾತ್ರೆಯಲ್ಲಿ ಭಾಗಿಯಾದರು. ಜೈನ್ ಧಾಮದಿಂದ ಚಂದ್ರವಳ್ಳಿವರೆಗೂ ಬೃಹತ್ ಶೋಭಾಯಾತ್ರೆ ನಡೆಯಿತು. ಇನ್ನು ಶೋಭಾಯಾತ್ರೆಗೂ ಮುನ್ನ ಹಾಸನದ ಘೋರ ದುರಂತದಲ್ಲಿ ಮಡಿದವರಿಗೆ ಸಂತಾಪ ಸೂಚಿಸಲಾಯಿತು. ಬೆಳಗಿನ ಜಾವ ಶೋಭಾಯಾತ್ರೆ ಸಂಪನ್ನಗೊಂಡಿದ್ದು ಚಂದ್ರವಳ್ಳಿ ತೋಟದ ಬಾವಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಇನ್ನು ಗಣೇಶ ವಿಸರ್ಜನೆ ಹಿನ್ನೆಲೆ ಬಾವಿಯನ್ನ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ವಿಸರ್ಜನೆ ಮೆರವಣಿಗೆಯಲ್ಲಿ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಉಪಸ್ಥಿತರಿದ್ದರು. ತುಮಕೂರಿನ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಪಾಲ್ಗೊಂಡಿದ್ರು. ಆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಯತ್ನಾಳ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನನ್ನ ಮೇಲೆ ಸಿದ್ದರಾಮಯ್ಯನವರು ಎಷ್ಟಾದರೂ ಕೇಸ್ ಹಾಕಲಿ, ನಾನು ಹೆದರಲ್ಲ. ಪಾಕಿಸ್ತಾನ ಪರ ಘೋಷಣೆ ಕೂಗಿದವರ ಮೇಲೆ ಅವರು ಕೇಸ್ ಹಾಕಲ್ಲ, ಮಸೀದಿಯಿಂದ ಕಲ್ಲೊಡೆದವರ ಮೇಲೆ ಅವರು ಕೇಸ್ ಹಾಕಲ್ಲ. ಈ ಸರ್ಕಾರ ಮುಸ್ಲಿಮರ ಪರ ಇರುವಂತಹ ಸರ್ಕಾರ. ಇಂತಹ ಸರ್ಕಾರಕ್ಕೆ ಜನರೇ ಪಾಠ ಕಲಿಸ್ತಾರೆ ಅಂತ ಹೇಳಿದ್ರು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುದಿಲ್ಲ, ಪ್ಯಾಲೇಸ್ ಧ್ವಜ ಹಾಕಿದವ್ರಿಗೆ ಕೇಸ್ ಹಾಕುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನ ಕಿತ್ತೋಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮಿಲಾದ್ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮಿಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇತ್ತ ಯಾದಗಿರಿಯಲ್ಲಿ ನಡೆದ ಗಣೇಶ ಮೆರವಣಿಗೆಯಲ್ಲಿ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ಪರ ಘೋಷಣೆ ಕೂಗಿದ್ದಾರೆ. ಶಾಸಕ ಯತ್ನಾಳ್ ಫೋಟೋವನ್ನ ಹಿಡ್ಕೊಂಡು ಕುಣಿದಂತಹ ಯುವಕರು ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಗಣೇಶ ಮೆರವಣಿಗೆ ವೇಳೆ ಜನರ ಹುಚ್ಚಾಟವನ್ನು ತಡೆಯೋಕೆ ಹೋದ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನಿಸಿದ ಪರಿಣಾಮ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿದ್ದ ಘಟನೆ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ನಡೆದಿತ್ತು. ಈ ವಿಚಾರವಾಗಿ ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನರೇಂದ್ರ ಗ್ರಾಮದಲ್ಲಿ ಭಾಷಣದ ವೇಳೆ ಯಾರನ್ನು ಕೇಳಿ ಅವರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಮೈಕ್ ಎಸೆದು ಪ್ರತಿಭಟನೆಗೆ ಕರೆ ಕೊಟ್ಟರು. ಅವ ನೀವಿದ್ದಾಗ ಡಿವೈಎಸ್ಪಿ ಇದ್ದಾಗ ಅವ ಯಾರನ್ನ ಕೇಳಿ ಮಾಡಿದವ ಎಲ್ಲರೂ ಎಸ್ ಪಿ ಆಫೀಸ್ ನೋಡ್ರಿ.